ನೀವೇನಾದ್ರು ಹೊಸ ಕಾರ್ ತಗೊಂತಾ ಇದೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವ್ರು ಏನಾದ್ರು ಹೊಸ ಕಾರ್ ತಗೊಂತಾ ಇದ್ರೆ ದೊಡ್ಡ ಕನ್ಫ್ಯೂಷನ್ ಏನಂದ್ರೆ ಸನ್ ರೂಫ್ ಬೇಕೋ ಬೇಡವೋ ಅಂತ. ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸನ್ ರೂಫ್ ಬೇಕೋ ಬೇಡೋ ಅಂತ ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ಸನ್ ರೂಫ್ದು ಕೆಲವು ಅಡ್ವಾಂಟೇಜಸ್ಗಳನ್ನ ತಿಳ್ಕೊಂಬಿಡೋಣ. ಮೊದಲನೇದಾಗಿ ಸನ್ ರೂಫ್ ಆಕ್ಚುಲಿ ಇಂಡಿಯಾದಲ್ಲಿ ಒಂದು ಪ್ರೀಮಿಯಂ ಫೀಚರ್ ಅಂಡ್ ಸನ್ ರೂಫ್ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂಡ್ ಗಾಡಿ ತುಂಬಾ ಏರಿ ಫೀಲ್ ಆಗುತ್ತೆ. ಅಂದ್ರೆ ತುಂಬಾ ಏರ್ ಇದೆ ಗಾಡಿನಲ್ಲಿ, ತುಂಬಾ ಗಾಳಿ ಆಡ್ತಾ ಇದೆ ಅನ್ನೋ ಫೀಲ್ ಬರುತ್ತೆ. ಜೊತೆಗೆ ತುಂಬಾ ಲೈಟ್ ಪಾಸ್ ಆಗುತ್ತೆ, ಕ್ಯಾಬಿನ್ ತುಂಬಾ ದೊಡ್ಡದಾಗಿದೆ ಅನ್ನೋ ಫೀಲ್ ಬರುತ್ತೆ. ಎರಡನೇದಾಗಿ ಕಾರ್ ಏನಾದ್ರು ನೀವು ಬಿಸಿಲಲ್ಲಿ ನಿಲ್ಸಿದ್ರೆ ಗಾಡಿ ಫುಲ್ ಹೀಟ್ ಆಗಿರುತ್ತೆ, ಓವ್ ಅಂತರ ಫೀಲ್ ಕೊಡ್ತಾ ಇರುತ್ತೆ. ಆಗ ನೀವು ಬಂದು ಬ್ಲೋವರ್ ಆನ್ ಮಾಡಿ ಸನ್ ರೂಫ್ ಓಪನ್ ಮಾಡಿದ್ರೆ ಹಾಟ್ ಏರ್ ಏನಿದೆ ಈಸಿಯಾಗಿ ಹೊರಗೆ ಹೋಗುತ್ತೆ. ಈ ವಿಂಡೋ ಮುಖಾಂತರ ಎಷ್ಟು ಬೇಕು ಕೂಲ್ ಆಗುತ್ತೆ, ಅದಕ್ಕಿಂತ ಬೇಗ ಸನ್ ರೂಫ್ ಅಲ್ಲಿ ಕೂಲ್ ಆಗುತ್ತೆ. ಯಾಕಂದ್ರೆ ಹಾಟ್ ಏರ್ ಯಾವತ್ತಿದ್ರು ಮೇಲ್ ಪಾಸ್ ಆಗುತ್ತೆ. ಮೂರನೇದಾಗಿ ಲೋ ಸ್ಪೀಡ್ ನಲ್ಲಿ ನೀವೇನಾದ್ರೂ ಸನ್ ರೂಫ್ ಓಪನ್ ಮಾಡ್ಕೊಂಡು ಡ್ರೈವ್ ಮಾಡ್ತಾ ಇದ್ರೆ ಡ್ಯೂ ಟು ಪ್ರೆಷರ್ ಡಿಫರೆನ್ಸ್ ಈ ಫ್ರೆಶ್ ಏರ್ ಏನಿದೆ ಈಸಿಯಾಗಿ ರೀಸರ್ಕ್ಯುಲೇಟ್ ಆಗುತ್ತೆ ಗಾಡಿ ಒಳಗೆ. ವಿಂಡೋ ಮುಖಾಂತರ ಎಷ್ಟು ಬರುತ್ತೆ ಫ್ರೆಶ್ ಏರ್ ಅದಕ್ಕಿಂತ ಜಾಸ್ತಿ ಸನ್ ರೂಫ್ ಅಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ಇನ್ನು ನಾಲ್ಕನೇದಾಗಿ ಸನ್ ರೂಫ್ ನ ಎಮರ್ಜೆನ್ಸಿ ಎಕ್ಸಿಟ್ ಆಗಿ ಯೂಸ್ ಮಾಡಬಹುದು. ಯಾವುದೋ ಒಂದು ಟೈಮ್ ನಲ್ಲಿ